ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಹಸ್ಬೆಂಡ್ ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ. ಕುವೆಂಪು ನಗರಲ್ಲಿ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ತೊಗೊಂಡಿದ್ದಾರೆ. ಅದರದ್ದೇ ಗೃಹ ಪ್ರವೇಶ ಇದೆ. ಆ್ಯಕ್ಚುಲಿ ಹೊರಟಿದ್ದೀವಿ, 3 ಜನ ರೆಡಿಯಾಗಿ ಹೊರಟಿದ್ದೀವಿ. ಹಸ್ಬೆಂಡ್ ಕಾರಲ್ಲಿ ಕಾಯ್ತಾ ಇದ್ದಾರೆ. ನಾನು ಕೂಡ ಹೋಗಬೇಕು. ಟೈಮ್ ಬಂದು 2 o'clock ಆಗಿದೆ. ಬೇಗನೆ ಹೋಗಬೇಕು. ಲೇಟ್ ಆಗಿದೆ. ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇತ್ತಂತೆ, ಹಾಗಾಗಿ ಲೇಟಾಗೆ ಬಂದರು. ಪರವಾಗಿಲ್ಲ, ಹೋಗೋಣ ಬನ್ನಿ. ಯಾರ ಮನೆ ಗೃಹ ಪ್ರವೇಶ, ಮನೆ ಹೇಗೆಲ್ಲ ಇದೆ, ಯಾವ ಅಪಾರ್ಟ್ಮೆಂಟ್ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮನೆ ಹೇಗೆಲ್ಲ ಇದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ಹೋಗೋಣ, ಟೈಮ್ ಆಗಿದೆ. ಹಾಯ್, ವೆಲ್ಕಮ್ ಬ್ಯಾಕ್. ಹೊರಟಿದ್ದೀವಿ ನಾನು, ಸಮ್ಮು, ಹಸ್ಬೆಂಡ್ 3 ಜನ. ಸಮ್ಮುನ ಹಾಫ್ ಡೇ ಸ್ಕೂಲಿಗೆ ಕಳಿಸಿ ಕರ್ಕೊಂಡು ಬಂದಿದ್ದೀವಿ. ಸಮ್ಮುನ ರೆಡಿಯಾಗಿ ಬಂದಿದ್ದಾನೆ. ಹೇಗೆ ಖುಷಿನಾ? ಸಮ್ಮು ಇದೊಂದು ಅಪ್ಪಾರ ಹಾಕೊಂಡಿದ್ದಾನೆ, ಜೀನ್ಸ್ ಹಾಕೊಂಡು ರೆಡಿ ಆಗಿದ್ದಾನೆ. ಸಿಂಪಲ್ ಆಗಿ ರೆಡಿ ಆಗಿದ್ಯಾ, ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ಯಾ ಅಂತ ನೀನೇ ಹೇಳ್ಬಿಡು. ಸಿಂಪಲ್ ಆಗಿ. ಅಮ್ಮ ಹೆಂಗ್ ರೆಡಿ ಆಗಿದ್ದಾಳೆ? ಗ್ರ್ಯಾಂಡ್ ಆಗಿ. ಅಮ್ಮ ಸೀರೆ ಹಾಕೊಳ್ಳೇಬೇಕು, ಏನ್ ಮಾಡೋದು? ಸೀರೆ ಹಾಕೊಂಡ್ರೆ ಗ್ರ್ಯಾಂಡಾ? ಅದು ಅವಾಗ ಸಾರಿಗೆ ಆ ತರ ಹೊಲ್ಸಿರ್ತೀವಲ್ಲ ಬ್ಲೌಸ್, ಅದು ಗ್ರ್ಯಾಂಡ್ ಅನ್ಸ್ತಿದ್ಯಾ? ಹಸ್ಬೆಂಡ್ ಸಿಂಪಲ್ ಆಗಿ ರೆಡಿ ಆಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹೊರಟಿದೀವಿ. ಆಕ್ಚುಲಿ ಲೇಟ್ ಆಗಿದೆ, ಪರವಾಗಿಲ್ಲ, ಏನು ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ ನಾವು ಲೇಟಾಗಿ ಹೋಗೋದ್ರಿಂದ. ಬ್ಯುಸಿ ಇರ್ತಾರೆ ಅವರು. ನಾವು ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಮಾತಾಡ್ಸ್ಕೊಂಡು ನಿಧಾನಕ್ಕೆ ಬರೋಣ ಅಂತ ಹೊರಟಿದೀವಿ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಮಾತಾಡ್ಸ್ಕೊಂಡು ಬೇಗ ಬರೋಣ ಅಂತಾನೆ. ನೋಡೋಣ, ಬೇಗ ಬರ್ತೀವ ಲೇಟಾಗಿ ಬರ್ತೀವ ಗೊತ್ತಿಲ್ಲ. ಹಸ್ಬೆಂಡ್ಗೆ ಕೆಲಸ ಆಯ್ತು ಸ್ವಲ್ಪ, ನನಗೂ ಸ್ವಲ್ಪ ಕೆಲಸ ಆಯ್ತು. ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೊರಟಿದ್ದೀವಿ. ತುಂಬಾ ದಿನ ಆಗಿತ್ತು ಹೊರಗಡೆ ಬಂದು, ತುಂಬಾ ದಿನಗಳೇ ಆಗೋಗಿತ್ತು ಅಲ್ಲ ರೀ? ಲಾಸ್ಟ್ ಸಂಡೇ ಬಂದಿದ್ದು. ಲಾಸ್ಟ್ ಸಂಡೇ 5 ಡೇಸ್ಗೆ. ಅವರು ಡೈಲಿ ಬರ್ತಾರೆ. ನೀವು? ಡೈಲಿ ಬರ್ತೀನಿ. ಅವರು ಡೈಲಿ ಹೊರಗಡೆ ಬರ್ತಾರಂತೆ. ನಾನು ಸಂಡೇನಾ, ಈ ಸಂಡೇನಾ ಲಾಸ್ಟ್ ಸಂಡೇನಾ ನಾವು ಹೊರಗಡೆ? ಲಾಸ್ಟ್ ಸಂಡೇನಾ ಅಪ್ಪು? ಈ ಸಂಡೇ ಅಲ್ಲ ಅಲ್ವಾ? ಈ ಸಂಡೇ ಅಲ್ಲ, ಅದರ ಲಾಸ್ಟ್ ಸಂಡೇ ನಾವು ಎಲ್ಲ ಒಟ್ಟಿಗೆ ಹೊರಗಡೆ ಬಂದಿದ್ದು. ಅದಾದ್ಮೇಲಿಂದ ನಾನು ಜಾಸ್ತಿ ಹೊರಗಡೆನೆ ಬಂದಿಲ್ಲ. ಏನೇನೋ ಪ್ರಾಬ್ಲಮ್ಸ್ ಒಂದು ಆದ್ಮೇಲೆ ಒಂದು ಮನೇಲೇ ಇದ್ದಂಗಾಯ್ತು. ಓಕೆ, ಪರವಾಗಿಲ್ಲ. ಕುವೆಂಪು ನಗರ ರೀ? ರಾಮಕೃಷ್ಣ ನಗರನ? ಕುವೆಂಪು ನಗರ ಅಂತಿದೆಯಲ್ಲ, ಇದಲ್ಲ. ಅವ್ರ ಮನೆ ಇರೋದಿಲ್ಲಿ. ಅವ್ರ ಮನೆ ಇರೋದು ಕುವೆಂಪು ನಗರ್. ಅವ್ರದ್ದು ಏರಿಯಾ ಲೊಕೇಶನ್ ಬಂದರೆ ಕುವೆಂಪು ನಗರ್ ಅಂತ ಬರುತ್ತೆ. ನಾವಿಲ್ಲಿ ರಾಮಕೃಷ್ಣ ನಗರ ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಏನಾದರೂ ಮಾತಾಡಿಸಮ್ಮ. ಇವನು ಎಷ್ಟೊಂದು ದಿನ ಆಯ್ತಂತೆ. ಸ್ಕೂಲಲ್ಲಿ ತುಂಬಾ ಬ್ಯುಸಿ. ಸೆಕೆಂಡ್ ಸ್ಟ್ಯಾಂಡರ್ಡ್ಗೂ ಥರ್ಡ್ ಸ್ಟ್ಯಾಂಡರ್ಡ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಕೆಳಗಿತ್ತಂದ್ರೆ ಥರ್ಡ್ ಸ್ಟ್ಯಾಂಡರ್ಡ್ ಫುಲ್ ಮೇಲೆ, ಆ ಥರ ಇದೆ. ಡೈಲಿ ಲೆಸನ್ಸು ನೋಟ್ಸು ತುಂಬಾನೇ ಇರುತ್ತೆ. ಆಮೇಲೆ ಡೈಲಿ UT ಕೊಡ್ತಾರೆ. ಓದ್ಸೋದೇ ಆಗೋಗುತ್ತೆ. ಅವ್ನಿಗೆ ಪಾಪ ಓದ್ಕೊಳ್ಳೋದೇ ಆಗುತ್ತೆ. ಸ್ಕೂಲಿಂದ ಬಂದು ಸ್ಕೂಲ್ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ತಾನೆ. ಆದ್ಮೇಲೆ ಓದಕ್ ಕುತ್ಕೊಂಡ್ರೆ ರಾತ್ರಿವರೆಗೂ ಪಾಪ ಓದ್ಕೊಳ್ಳೋದೇ ಆಗುತ್ತೆ. UTಗಳು ಡೈಲಿ UT ಇರುತ್ತೆ, ಟೆಸ್ಟ್ಗಳಿರುತ್ತೆ. ಹಾಗಾಗಿ ನಾವು ವಿಡಿಯೋ ಮಾಡಕ್ಕೂ ಆಗ್ತಾ ಇಲ್ಲ. ಅವ್ನಿಗೆ ಓದಿಸೋದೇ ಆಗಿದೆ. ಎಲ್ಲ ತೋರ್ಸು, ಮುಖ ತೋರ್ಸು. ಅವನು ಲೊಕೇಶನ್ ಹುಡುಕ್ತಾ ಇದ್ದಾನೆ. ಇಲ್ಲೇ ನಾವು ಲೊಕೇಶನ್ಗೆ ಬಂದಾಗಿದೆ. ಓ, ಅವನು ಇದು ಎಂತ ರೇಟಿಂಗ್ಸ್ ಕೊಡ್ತಾ ಇದ್ದಾನೆ. ಲೊಕೇಶನ್ಗೆ ರೇಟಿಂಗ್ಸ್ ಕೊಡ್ತಾ ಇದ್ದಾನೆ. ಬನ್ನಿ, ಲೊಕೇಶನ್ ಬಂದಿದ್ದೀವಿ, ತೋರಿಸ್ತೀನಿ ಹೇಗಿದೆ. ಹಸ್ಬೆಂಡ್ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಅಂತ ಬಂದಿದ್ದೀವಿ. ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ತಗೊಂಡಿದ್ದಾರೆ. ಅದರದೇ ಗೃಹ ಪ್ರವೇಶನ ಮಾಡ್ತಿದ್ದಾರೆ. ಮನೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಹಸ್ಬೆಂಡ್ ಹಾಗೆ ಫ್ರೆಂಡ್. ಹೇಗೆ ಫ್ರೆಂಡ್ ಅಂತ ಅಂದ್ರೆ, ನನ್ನ ಹಸ್ಬೆಂಡ್ ಆಶ್ರಮದಲ್ಲಿದ್ರು, ಆಶ್ರಮದಲ್ಲಿದ್ದೇ ಓದ್ಕೊಂಡಿದ್ದು. ಅವರು ಕೂಡ ಆಶ್ರಮದಲ್ಲಿದ್ದು ಓದ್ಕೊಂಡಿದ್ದಾರೆ. ಹಾಗಾಗಿ ರೂಮ್ ಮೇಟ್ಸ್, ಆಶ್ರಮದಲ್ಲಿ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಇವರೆಲ್ಲ ತುಂಬಾನೇ ಕ್ಲೋಸ್. ಮನೆಗೆ ಎಂಟರ್ ಆಗ್ತಿದ್ದಂಗೆ ವರಂಡಾ ಬರುತ್ತೆ. ಹಾಗೆ ಹಾಲಲ್ಲಿ ಟಿವಿ ಕ್ಯಾಬಿನ್ ಮಾಡಿದ್ದಾರೆ. ಹಾಗೆ ಎಲ್ಲಾ ದೇವರುಗಳನ್ನ ಕೂರಿಸಿ ಪೂಜೆಯನ್ನ ಮಾಡಿದ್ದಾರೆ. ಈಗ ನಾವು ಹೋಗ್ತಾ ಇರೋದು ಒಂದು ಬೆಡ್ರೂಮ್ ಅಲ್ಲಿ ಇಂಟೀರಿಯರ್ ವರ್ಕ್ಸ್ ಎಲ್ಲ ಇವರೇ ಮಾಡಿಸ್ಕೊಂಡದ್ದು. ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಹಾಗೆ ಬಾಲ್ಕನಿ ಬರುತ್ತೆ. ಇದು ಇನ್ನೊಂದು
ಇನ್ನೊಂದು ರೂಮು, ಇದು ಮಾಸ್ಟರ್ ಬೆಡ್ರೂಮ್ ಅನ್ಸುತ್ತೆ. ಇದು ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ ವರ್ಕು ಹಾಗೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ, ಹಾಗೆ ತುಂಬಾನೇ ದೊಡ್ಡದಾಗಿದೆ. ಈಗ ಹಸ್ಬೆಂಡ್ ಕೂತಿದ್ರಲ್ಲ, ಅಲ್ಲಿ ಡೈನಿಂಗ್ ಹಾಲ್ ಬರುತ್ತೆ. ದೇವ್ರ ಮನೆಯಲ್ಲಿ ದೇವ್ರ ಕೂರಿಸಿದ್ದಾರೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಕಿಚನ್ ನೋಡ್ತಾ ಇದ್ದೀರಾ, ಇಲ್ಲಿಯ ಇಂಟೀರಿಯರ್ ವರ್ಕ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಗ್ಲಾಸಿ ಫಿನಿಶ್ ಅಲ್ಲಿ ಮಾಡಿಸಿದ್ದಾರೆ. ಹಾಗೆ ಬಾಲ್ಕನಿ ಕೂಡ ಬಂದಿದೆ. ರೂಮಿಗೂ ಕೂಡ ಹಾಗೆ ಡೈನಿಂಗ್ ಹಾಲ್ ಇಂದನೂ ಕೂಡ ಬಾಲ್ಕನಿ ಬಂದಿದೆ. ಮನೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಊಟಕ್ಕೆ ಅಂತ ಬಂದಿದ್ದೀವಿ. ಹಾಗೆ ನಾನು ಸಮ್ಮು ಹಸ್ಬೆಂಡ್ ಎಲ್ಲ ಸೆಲ್ಫಿ ತೆಕ್ಕೊಂಡಿರ್ಲಿಲ್ಲ, ಫೋಟೋಸ್ ತೆಕ್ಕೊಂಡಿರ್ಲಿಲ್ಲ. ಹಾಗೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೋತಾ ಇದೀವಿ. ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಎಲ್ಲಾರನ್ನು ಮೀಟ್ ಮಾಡಿ ಮಾತಾಡ್ಸಿದ್ರು, ಎಲ್ಲರೂ ಖುಷಿ ಪಟ್ರು. ಹಾಗೆ ಕೆಲವೊಬ್ರು ಫ್ರೆಂಡ್ಸ್ ಗಳು ಬಂದು ಹೋಗ್ಬಿಟ್ಟಿದ್ರು. ನಾವು ಸ್ವಲ್ಪ ಲೇಟ್ ಆಗಿ ಹೋದ್ವಿ, ತುಂಬಾನೇ ಬೇಜಾರಾಯ್ತು. ಹಾಗೆ ಊಟಕ್ಕೆ ಅಂತ ಬಂದಿದ್ದೀವಿ. ಕೋಸಂಬರಿ, ಹೆಸರು ಕಾಳ್ದು ಪಲ್ಯ, ಸೊಪ್ಪಿನ ಪಲ್ಯ, ಕ್ಯಾರೆಟ್ ಹಲ್ವಾ, ಹಾಗೆ ಇದು ಆಲೂಗೆಡ್ಡೆದು ಫ್ರೈಸ್ ಅಲ್ಲಿ ಪಲ್ಯ ಮಾಡಿದ್ರು, ರೋಟಿ, ಕರಿ, ಪಲಾವ್, ಮೊಸರು ಬಜ್ಜಿ, ಅನ್ನ ಸಾರು. ಊಟ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ ಸಾಹೇಬ್ರು ನೋಡಿ ಡ್ರೆಸ್ ನ ಕಟ್ಕೊಂಡು, ಮಳೆ ಬರುತ್ತೆ ಅಂತ ಛತ್ರಿ ಹಿಡ್ಕೊಂಡು, ಏನಿದು ತಾಂಬೂಲ ಏನದು? ಸೊರಕೆ. ಅಲ್ಲಿ ನೋಡ್ರಿ, ಇಲ್ಲಿ ನೋಡಿ ಏನೇನೋ ಎಕ್ಸ್ಪೆರಿಮೆಂಟ್ಸ್. ಕಟ್ಟಾಯ್ತು. ನೀಟಾಗಿ ಕ್ಲೋಸ್ ಮಾಡು, ಫಸ್ಟ್ ಅಲ್ಲೇ ಕ್ಲೋಸ್ ಮಾಡು. ಓಪನ್ ಮಾಡೋದು ಮಾಡಿದ್ದಾನೆ, ಇವಾಗ ಹಿಂಸೆ ಅವನಿಗೆ. ನೀಟಾಗಿ ಕಟ್ಟಾಗುತ್ತೆ. ಯಾಕೆ ಬೇಕಿತ್ತಲ್ವಾ ಇದು? ನಾನು ಒಂದು ಪಾರ್ಸಲ್ ಅನ್ನ ತರಿಸಿದ್ದೆ, ಅದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಸ್ಪೆಷಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನಾನು ಇದನ್ನ ಒಂದು ತೆಲುಗು ಚಾನಲ್ ಅಲ್ಲಿ ನೋಡಿ ಬುಕ್ ಮಾಡಿ ತರಿಸಿರೋದು. ಯೂಟ್ಯೂಬ್ ಚಾನಲ್ ಕೂಡ ಇದೆ, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ನೋಡ್ತಾ ಇದ್ದೀರಾ, SNS ಜ್ಯುವೆಲ್ರಿ ಅಂತ. ಈಗ ಗೊತ್ತಾಗಿದೆ ಇದು ಜ್ಯುವೆಲ್ರಿ ಅಂತ. ಅವರ ಪೇಜ್ ಅಲ್ಲಿ ಎಲ್ಲ ಜ್ಯುವೆಲ್ರಿಗಳು ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ. ನಾನು 4-5 ವರ್ಷದ ಹಿಂದೆ ಒಂದು ಜ್ಯುವೆಲ್ರಿನ ಇವ್ರ ಹತ್ರ ತರಿಸಿದ್ದೆ. ಯೂಟ್ಯೂಬ್ ಅಲ್ಲಿ ನೋಡಿ ಇಷ್ಟ ಆಗಿ ಇವ್ರ ಹತ್ರ ಒಂದು ಜ್ಯುವೆಲ್ರಿನ ತರಿಸಿದ್ದೆ. ಅದು ಈಗ್ಲೂ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಕಲರ್ ಶೇಡ್ ಆಗಿರ್ಬೋದು, ಆತರ ಏನೂ ಆಗಿಲ್ಲ. ಗೋಲ್ಡ್ ಜ್ಯುವೆಲ್ರಿ ಹೇಗಿರುತ್ತೆ ಅದೇ ರೀತಿಯಾಗಿ ಇರುತ್ತೆ. ಹಾಗಾಗಿ ಹೀಗೆ ಸ್ಕ್ರಾಲ್ ಮಾಡ್ತಾ ಇದ್ದೆ, ಮಾಡುವಾಗ ಅವ್ರದ್ದೇ ಒಂದು ವಿಡಿಯೋ ಬಂತು. ವಿಡಿಯೋ ನೋಡಿದಾಗ ಆ ಜ್ಯುವೆಲ್ರಿ ನನಗೆ ತುಂಬಾನೇ ಇಷ್ಟ ಆಯಿತು. ಹಾಗೇನೆ ಈಗೊಂದು 3-4 ಮಂತ್ಸ್ ಬ್ಯಾಕ್ ಈಗೆಲ್ಲ ಮೋಪಿಂದು ಮಾಂಗಲ್ಯ ಸರ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ. ಹಾಗೆ 3 ವೈಟ್ ಸ್ಟೋನ್ದು ಫ್ಲವರ್ಸ್ ಅಲ್ಲಿ ಮೋಪ್ ಬಂದು ಪಟ್ಟಿ ಚೈನ್ ತರ ಬರುತ್ತೆ. ನಾನು ಮಣಿ ಜ್ಯುವೆಲ್ರಿ ಶಾಪ್ ಅಲ್ಲಿ ನೋಡಿದ್ದೆ. 40 grams ಗೆ ತಗೊಳ್ಳೋಣ ಅಂತಾನು ಡಿಸೈಡ್ ಮಾಡಿದ್ವಿ. ಕೊನೆಗೆ ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ಬೇಕಾಗಿ ಬಂತು. ಆ ದುಡ್ಡನ್ನ ಬೇರೆದ ಕಡೆ ಇನ್ವೆಸ್ಟ್ ಮಾಡಿದ್ವಿ. ಹಾಗಾಗಿ ಸ್ವಲ್ಪ ಬೇಜಾರೇ ಇತ್ತು, ಪರವಾಗಿಲ್ಲ. ಹಾಗಾಗಿ ಈ ಜ್ಯುವೆಲ್ರಿ ನೋಡಿದ ತಕ್ಷಣ ನನ್ಗೆ ಇದು ಗೋಲ್ಡ್ ಜ್ಯುವೆಲ್ರಿ ತರನೇ ಕಾಣಿಸ್ತಾ ಇತ್ತು. ಸೇಮ್ ನಾನು ಹೇಗ್ ಅನ್ಕೊಂಡಿದ್ದೆ, ನಾನು 3 ಫ್ಲವರ್ದ್ ಅನ್ಕೊಂಡಿದ್ದೆ, ಇಲ್ಲಿ 4 ಫ್ಲವರ್ದ್ ಇದೆ. ಪರವಾಗಿಲ್ಲ, ನೋಡೋಣ ಅಂತ ಹೇಳಿ ನೋಡ್ದೆ. ಚೆಕ್ ಮಾಡಿದಾಗ ಸೇಮ್ ಗೋಲ್ಡ್ ಮಾಂಗಲ್ಯ ಸರ ಹೇಗಿರುತ್ತೆ ಮೋಪಿಂದು ಅದೇ ತರ ಇತ್ತು. ತರ್ಸೋಣ ಅಂತ ಹೇಳಿ, ಯಾಕೆಂದ್ರೆ ಲಾಸ್ಟ್ ಟೈಮ್ ಕೂಡ ನಾನು ಇವ್ರ ತರಿಸಿದ್ದೆ, ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಹಾಗಾಗಿ ತರಿಸ್ದೆ. ಮಾಂಗಲ್ಯ ಸರಕ್ಕೆ ನಾನು ಪೇ ಮಾಡಿರೋದು 650 ರೂಪೀಸು. ಮೋಪು ಬರುತ್ತೆ, ಹಾಗೆ ಮಾಂಗಲ್ಯ ಹಾಕೊಳ್ಳೋದಿಕ್ಕೂ ಕೊಟ್ಟಿದ್ದಾರೆ. ಹಾಗೆ ಬಾಕ್ಸ್ ಚೈನ್ ಅಂತ ಹೇಳ್ತಾರೆ, ತುಂಬಾನೇ ಚೆನ್ನಾಗಿದೆ. ವೇರ್ ಮಾಡಿದ್ರೆ ಗೋಲ್ಡ್ ಚೈನ್ ತರಾನೇ ಇದೆ. ಹಾಗೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಶಾರ್ಟ್ ಚೈನ್ ಹಾಕೊಂಡಿದ್ದೆ. ಎಲ್ಲರೂ ಕೇಳಿದ್ರು ಮಾಡಿಸ್ಕೊಂಡ್ರ ತುಂಬಾ ಚೆನ್ನಾಗಿದೆ ಅಂತ. ಶಾರ್ಟ್ ಚೈನ್ ಕೂಡ ತರಿಸಿದೀನಿ. ಆಕ್ಚುಲಿ ಮಾಂಗಲ್ಯ ಸರದ್ದು ಹಾಗೆ ಶಾರ್ಟ್ ಚೈನ್ದು ಎರಡೂ ಕೂಡ ಚೈನು ಮೈಕ್ರೋ ಪ್ಲೇಟೆಡ್ ಬರುತ್ತೆ. ಆದ್ರೆ ಆ ಮೋಪು ಹಾಗೆ ಈ ಪೆಂಡೆಂಟ್ ಕೂಡ ಪಂಚಲೋಹದ ಪೆಂಡೆಂಟ್ ಅಂತಾನೆ ಹೇಳ್ಬೋದು. ಹಾಗೆ ಪಾಲಿಶ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ 1 to 2 years ಬರುತ್ತೆ ಅಂತ ಹೇಳಿದ್ರು. ನೀವು ರೇರ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ 5 to 10 years ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದು. ನಾನು ಆಕ್ಚುಲಿ ಒಂದು ಜ್ಯುವೆಲ್ರಿನ ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ನಾನು ಶಾರ್ಟ್ ಚೈನ್ಗೆ ಪೇ ಮಾಡಿರೋದು 450 ರೂಪೀಸ್. ಎರಡು ಸೇರಿ 1100 ರೂಪೀಸ್ ಪೇ ಮಾಡಿದೆ. ಯಾವುದೇ ತರ ಶಿಪ್ಪಿಂಗ್ ಚಾರ್ಜ್ ಕೂಡ ಇರೋದಿಲ್ಲ. ಮೋಪ್ ಚೈನು 24 ಇಂಚಸ್ ಬರುತ್ತೆ, ಶಾರ್ಟ್ ಚೈನು 18 ಇಂಚಸ್ ಬರುತ್ತೆ. ಈಗೆಲ್ಲ ಇದೆರಡು ಡಿಸೈನು ಗೋಲ್ಡ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದೆ. ಯಾರಿಗಾದ್ರೂ ಇಷ್ಟ ಆದ್ರೆ ನನಗೆ ಕಮೆಂಟ್ ಮಾಡಿ ಕೇಳಿ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲ್ದು ಲಿಂಕ್ ಅನ್ನ ಕೊಡ್ತೀನಿ. ಈ ವಿಡಿಯೋದಲ್ಲಿ ಹಸ್ಬೆಂಡ್ ಫ್ರೆಂಡ್ ಮನೆ ಗೃಹ ಪ್ರವೇಶದ ವಿಡಿಯೋನ ನೋಡಿದೀರಾ. ಹಾಗೆ ನಾನು ಮಾಂಗಲ್ಯ ಚೈನ್ ಹಾಗೆ ಶಾರ್ಟ್ ಚೈನ್ ಅನ್ನ ತರಿಸಿದ್ದೆ, ಅದು ಹೇಗೆಲ್ಲ ಇದೆ ಅನ್ನೋದನ್ನು ಕೂಡ ನೋಡ್ಕೊಂಡು ಬಂದಿದ್ದೀರಾ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.